ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಲ್ಲಿಯೇ ಓದಿಸಬೇಕು, ಖಾಸಗಿ ಶಾಲೆಗಳಲ್ಲಿಯೇ ದಾಖಲಾತಿ ಮಾಡಿಸಬೇಕು, ಎಷ್ಟೇ ಹಣ ಖರ್ಚಾದರೂ ಪರವಾಗಿಲ್ಲ, ನಮ್ಮ ಮಕ್ಕಳು ಪ್ರೈವೇಟ್ ಸ್ಕೂಲ್ಗಳಲ್ಲಿಯೇ ಓದಬೇಕು ಎನ್ನುವ ಪೋಷಕರಿಗೆ ಈಗ ಒಂದು ಶಾಕಿಂಗ್ ಆದಂತಹ ವರದಿ ಬಂದಿದೆ. ಅದೇ ASER ವರದಿ. ಏನು ಇದು ASER ವರದಿ ಅಂದರೆ, ಇದು ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್. ಇದು ಭಾರತದ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಓದುವ ಮತ್ತು ಲೆಕ್ಕ ಮಾಡುವ ಕೌಶಲ್ಯವನ್ನು ಸಮೀಕ್ಷೆ ಮಾಡಿ ತಯಾರಾದಂತಹ ಒಂದು ವರದಿ. ಇದರ ಪ್ರಕಾರ ಸರ್ಕಾರಿ ಶಾಲೆಯ ಮಕ್ಕಳ ಕಲಿಕಾ ಕ್ಷಮತೆ, ಕಲಿಕಾ ಸಾಮರ್ಥ್ಯ ಖಾಸಗಿ ಶಾಲೆಯ ಮಕ್ಕಳಿಗಿಂತ ಉತ್ತಮವಾಗಿದೆ. ಹಾಗೆಯೇ ವರ್ಷಕ್ಕೂ ಅದು ಪ್ರಗತಿಯನ್ನು ಕಾಣ್ತಾ ಇದೆ ಅಂತ ಈ ಒಂದು ವರದಿಯಲ್ಲಿ ತಿಳಿಸಲಾಗಿದೆ. ಇದರಿಂದ ಪೋಷಕರು ಹೆಚ್ಚು ಆತಂಕಕ್ಕೆ ಒಳಗಾಗಿದ್ದಾರೆ. ಯಾವ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸ್ಬೇಕು? ಮೊದಲೇ ಗೊಂದಲದಲ್ಲಿದ್ದಾರೆ ಪೋಷಕರು. CBSE ಶಾಲೆಗೆ ಸೇರಿಸ್ಬೇಕಾ, ICSEಗೆ ಸೇರಿಸ್ಬೇಕಾ, ಸ್ಟೇಟ್ ಬೋರ್ಡ್ ಶಾಲೆಗಳಿಗೆ ಸೇರಿಸ್ಬೇಕಾ, ಅದು ಸ್ಟೇಟ್ ಬೋರ್ಡ್ ಆದರೆ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ಬೇಕಾ, ಖಾಸಗಿ ಶಾಲೆಗಳಿಗೆ ಸೇರಿಸ್ಬೇಕಾ ಅಂತ ಇಂತಹ ಒಂದು ಸಮಯದಲ್ಲಿ, ಅಂದರೆ ಈ ಒಂದು ಅಡ್ಮಿಷನ್ ಸಮಯದಲ್ಲಿ, ಈ ಒಂದು ಶಾಲೆಗಳಿಗೆ ಮಕ್ಕಳನ್ನು ದಾಖಲು ಮಾಡುವಂತಹ ಒಂದು ಸಮಯದಲ್ಲಿ ಈ ವರದಿ ಹೊರಬಿದ್ದಿರುವುದು ನಿಜಕ್ಕೂ ಖಾಸಗಿ ಶಾಲೆಗಳಿಗೇ ನಮ್ಮ ಮಕ್ಕಳನ್ನು ಸೇರಿಸಬೇಕು ಅನ್ನುವಂತಹ ಪೋಷಕರಿಗೆ ನಿಜವಾಗಿಯೂ ಆತಂಕವನ್ನು ಉಂಟು ಮಾಡ್ತಾ ಇದೆ. ಹಾಗಾದರೆ ಈ ವರದಿನಲ್ಲಿ ಏನಿದೆ ಅನ್ನೋದನ್ನು ಮೊದಲನೇದಾಗಿ ನೋಡೋಣ. ಈ ಒಂದು ವರದಿಯನ್ನು ತಯಾರು ಮಾಡಿರುವಂಥದ್ದು ಸ್ವಯಂ ಸೇವಾ ಸಂಸ್ಥೆಯಾದ ಪ್ರಥಮ್ ಸಂಸ್ಥೆ. ಈ ಸಂಸ್ಥೆಯು ನಮ್ಮ ದೇಶದ 605 ಜಿಲ್ಲೆಗಳಿಂದ 15,728 ಶಾಲೆಗಳಿಂದ 5 ವರ್ಷದಿಂದ 16 ವರ್ಷದೊಳಗಿನ ಸುಮಾರು 6.5 ಲಕ್ಷ ವಿದ್ಯಾರ್ಥಿಗಳು, ಅಂದರೆ ಖಾಸಗಿ ಶಾಲೆಗಳಲ್ಲಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ 6.5 ಲಕ್ಷ ವಿದ್ಯಾರ್ಥಿಗಳ ಓದುವ ಮತ್ತು ಲೆಕ್ಕ ಮಾಡುವ ಕೌಶಲ್ಯವನ್ನು ಮೌಲ್ಯಮಾಪನ ಮಾಡಿ ಅವರ ಕಲಿಕಾ ಸಾಮರ್ಥ್ಯವನ್ನು ಸಮೀಕ್ಷೆ ಮಾಡಿ ಒಂದು ವರದಿಯನ್ನು ಕೊಟ್ಟಿದೆ. ಈ ಸಮೀಕ್ಷೆಯ ಪ್ರಕಾರ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ 3 ವಿಭಾಗಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಆ 3 ವಿಭಾಗಗಳು ಯಾವುದೆಂದರೆ, ಅಂಕಗಣಿತದ ಸಾಮಾನ್ಯ ಪ್ರಶ್ನೆಗಳನ್ನು ಬಿಡಿಸೋದು, 3 ಅಂಕಿಯ ಸಂಖ್ಯೆಗಳನ್ನು ಭಾಗಾಕಾರ ಮಾಡೋದು, ಹಾಗೆಯೇ 2ನೇ ತರಗತಿಯ ಪುಸ್ತಕಗಳನ್ನು ಸರಾಗವಾಗಿ ಓದಲು ಬರುತ್ತದೆಯೇ ಎಂಬುದನ್ನು ಪರೀಕ್ಷೆ ಮಾಡಲಾಗಿತ್ತು. ಈ 3 ವಿಭಾಗಗಳಲ್ಲಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯಕ್ಕಿಂತ ಉತ್ತಮವಾಗಿದೆ ಅಂತ ಈ ಒಂದು ವರದಿಯಲ್ಲಿ ವ್ಯಕ್ತವಾಗಿದೆ. ಈ ವಿಷಯ ಸರ್ಕಾರಿ ಶಾಲೆಯ ಶಿಕ್ಷಕರ ಒಂದು ಮನೋಬಲವನ್ನು ಹೆಚ್ಚಿಸಿದೆ, ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸಿದೆ. ಹಾಗೆಯೇ 2018ರಲ್ಲಿ ಪಠ್ಯಪುಸ್ತಕವನ್ನು ಓದಬಲ್ಲ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಪ್ರಮಾಣ 44.2%. 2022ರಲ್ಲಿ ಅದು 38.5ಕ್ಕೆ ಕುಸಿದಿತ್ತು. ಆದರೆ 2024ರಲ್ಲಿ ಅದರ ಪ್ರಮಾಣ 44.8% ಆಗಿದೆ. ಅಂದರೆ ಕೋವಿಡ್ ದಿನಗಳಲ್ಲಿ ಇದ್ದದಕ್ಕಿಂತ ಈಗ ಕಲಿಕಾ ಪ್ರಮಾಣ ಹೆಚ್ಚಾಗಿದೆ. ಹಾಗೆಯೇ 3 ಅಂಕಿಯ ಸಂಖ್ಯೆಗಳನ್ನು ಭಾಗಿಸುವ ಒಂದು ಸಾಮರ್ಥ್ಯದ ವಿಷಯದಲ್ಲಿ 2018ರ ವೇಳೆಗೆ ಈ ಒಂದು ಕಲಿಕಾ ಸಾಮರ್ಥ್ಯ ವಿದ್ಯಾರ್ಥಿಗಳಲ್ಲಿ 22.7% ಇದ್ದಿದ್ದು 2022ರ ವೇಳೆಗೆ ಈ 21.6 ಆಗಿತ್ತು. ನಂತರ 2024ರ ವೇಳೆಗೆ ಇದು 26.5 ತಲುಪಿದ್ದು ಸ್ವಲ್ಪ ಮಟ್ಟಿಗೆ ಏರಿಕೆಯಾಗಿರುವಂಥದ್ದು ಕಂಡುಬಂದಿದೆ. ಹಾಗೆಯೇ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳ ಒಂದು ಕಲಿಕಾ ಸಾಮರ್ಥ್ಯವನ್ನು ಗಮನಿಸುವುದಾದರೆ, ಕೋವಿಡ್ಗಿಂತ ಮುಂಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳ ಒಂದು ಕಲಿಕಾ ಸಾಮರ್ಥ್ಯ 65.1ರಷ್ಟಿತ್ತು, ಅಂದರೆ 65.1ರಷ್ಟಿತ್ತು. ಕೋವಿಡ್ ದಿನಗಳಲ್ಲಿ ಈ ಪ್ರಮಾಣ 8.3ರಷ್ಟು ಕುಸಿತವನ್ನು ಕಂಡಿತ್ತು. ಹಾಗೆಯೇ 2022ಕ್ಕೆ ಇದು 56.8ಕ್ಕೆ ಇಳಿದಿತ್ತು. ನಂತರ 2024ರ ವೇಳೆಗೆ ಈ ಒಂದು ಕಲಿಕಾ ಸಾಮರ್ಥ್ಯ 59.3 ತಲುಪಿದ್ದು, ಇಲ್ಲಿ ಕೇವಲ 2.5ರಷ್ಟು ಮಾತ್ರ ಏರಿಕೆಯನ್ನು ನಾವು ಗಮನಿಸಬಹುದಾಗಿದೆ. ಇದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಹೋಲಿಕೆ ಮಾಡಿದರೆ ಕಡಿಮೆ ಪ್ರಮಾಣದಲ್ಲಿ ಇಲ್ಲಿ ಏರಿಕೆಯಾಗಿರುವುದು ಕಂಡುಬರುತ್ತೆ. ಹಾಗೆಯೇ ಅಂಕಗಣಿತದ ಸಮಸ್ಯೆಗಳನ್ನು ಬಿಡಿಸುವ ವಿಷಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಸಾಧನೆಯ ಪ್ರಗತಿಯು ಖಾಸಗಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಸಾಧನೆಯ ಪ್ರಗತಿಗಿಂತ ಉತ್ತಮವಾಗಿರುವುದು ಈ ಅಂಕಿಅಂಶಗಳಿಂದ ಕಂಡುಬರುತ್ತದೆ. ಈ ಅಂಕಿಅಂಶಗಳಿಂದ ಸ್ಪಷ್ಟವಾಗಿ ಒಂದು ವಿಷಯ ಗೋಚರವಾಗುತ್ತೆ. ಅದು ಏನೆಂದರೆ, ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ
ಖಾಸಗಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯಕ್ಕಿಂತ ಉತ್ತಮವಾಗಿದೆ ಅನ್ನೋಂಥದ್ದು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳು ರಾಜ್ಯದ ಮೂಲೆ ಮೂಲೆಗಳಲ್ಲಿ, ಜಿಲ್ಲೆಗಳಲ್ಲಿ, ಗ್ರಾಮಗಳಲ್ಲಿ ಎಲ್ಲೆಂದರಲ್ಲಿ ತಲೆ ಎತ್ತಿ ನಿಂತಿವೆ. ಆಧುನಿಕ ಪಾಠೋಪಕರಣಗಳು, ಪೀಠೋಪಕರಣಗಳು, ಆಧುನಿಕ ಸೌಲಭ್ಯಗಳು, ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಕಲಿಕೆ, ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿದ್ದೇವೆ ಅಂತ ಪೋಷಕರನ್ನು ಮರಳು ಮಾಡಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ತಾ ಇವೆ ಈ ಖಾಸಗಿ ಶಾಲೆಗಳು. ಪೋಷಕರು ಸಹ ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸುವುದರಿಂದ ತಮ್ಮ ಪ್ರತಿಷ್ಠೆ ಹೆಚ್ಚುತ್ತದೆ ಅಂದ್ಕೊಂಡು ಮಕ್ಕಳನ್ನು ಹೆಚ್ಚು ಹೆಚ್ಚು ಶುಲ್ಕ ನೀಡಿ ಈ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ದಾಖಲು ಮಾಡ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಸೌಲಭ್ಯಗಳು, ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡಿರುವ ಶಾಲೆಗಳು ಮಕ್ಕಳಲ್ಲಿ ಉತ್ತಮವಾದಂತಹ ಕಲಿಕೆಯನ್ನು ಉಂಟು ಮಾಡುವುದರಲ್ಲಿ ಏಕೆ ವಿಫಲವಾಗ್ತಾ ಇವೆ ಅನ್ನುವಂಥದ್ದು ಅಚ್ಚರಿಯ ಸಂಗತಿಯಾಗಿದೆ. ನೋಡಿ, ಹಾಗೆಯೇ ಈ ಒಂದು ACR ವರದಿಯ ಪ್ರಕಾರ 80% ಸರ್ಕಾರಿ ಶಾಲೆಗಳ ಮೂಲ ಸೌಕರ್ಯ ಕಳೆದ 10 ವರ್ಷಗಳಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಾಗಿದೆ. ಅದು ಶೌಚಾಲಯ ಆಗಿರ್ಬೋದು, ಕುಡಿಯುವ ನೀರು ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ವಿದ್ಯುತ್ ಸಂಪರ್ಕ ಆಗಿರ್ಬೋದು, ಆಟದ ಮೈದಾನ ಆಗಿರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಯಾಗಿರುವುದು ಕೂಡ ಈ ವರದಿಯಲ್ಲಿ ತಿಳಿದು ಬಂದಿದೆ. ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಶಾಲೆಗಳಲ್ಲಿ ಕೂಡ ಅಭಿವೃದ್ಧಿ ಸಾಧಿಸಬೇಕಾಗಿದೆ. ಹಾಗೆಯೇ ಕೇಂದ್ರ ಸರ್ಕಾರ ತನ್ನ ಅಧೀನಕ್ಕೆ ಒಳಪಡುವ ಶಾಲೆಗಳಲ್ಲಿ, ಅಂದರೆ ಕೇಂದ್ರ ಪಠ್ಯಕ್ರಮ ಪಾಲಿಸುತ್ತಿರುವ ಶಾಲೆಗಳಲ್ಲಿ, ಅಂದರೆ ಈ ಒಂದು CBSE ಪಠ್ಯಕ್ರಮವನ್ನು ಪಾಲಿಸ್ತಾ ಇರುವಂತಹ ಶಾಲೆಗಳಲ್ಲಿ 5 ಮತ್ತು 8ನೇ ತರಗತಿಯ ಮಕ್ಕಳನ್ನು ಅನುತ್ತೀರ್ಣಗೊಳಿಸಬಾರದು ಎಂಬ ನಿಯಮವನ್ನು ತೆಗೆದುಹಾಕಿದೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಕಲಿಕಾ ಮಟ್ಟವನ್ನು ಉತ್ತಮಪಡಿಸಲು ಸಹಾಯಕವಾಗಿದೆ. ಒಟ್ಟಾರೆಯಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳಿಗಿಂತ ಮುಂದಿದ್ದಾರೆ. ಇದರಿಂದ ಪೋಷಕರೇ ಯೋಚನೆ ಮಾಡಿ ಹೆಚ್ಚು ಶುಲ್ಕ ಕಟ್ಟಿ ಆಕರ್ಷಣೆಗಳಿಗೆ ಒಳಗಾಗಿ ಖಾಸಗಿ ಶಾಲೆಗಳಿಗೆ ಸೇರಿಸುವ ಬದಲು ಉತ್ತಮ ಸೌಲಭ್ಯಗಳನ್ನು ಒಳಗೊಂಡಿರುವಂತಹ ಪ್ರತಿ ವರ್ಷ ಅಭಿವೃದ್ಧಿ ಹೊಂದುತ್ತಿರುವ ಸರ್ಕಾರಿ ಶಾಲೆಗಳು ನಿಮಗೆ ಹತ್ತಿರದಲ್ಲಿದ್ದರೆ ಯೋಚನೆ ಮಾಡಿ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ. ಅನಗತ್ಯವಾಗಿ ಖಾಸಗಿ ಶಾಲೆಗಳಿಗೆ ಹೆಚ್ಚು ಶುಲ್ಕ ಕಟ್ಟಿ ಆರ್ಥಿಕ ಹೊರೆಯನ್ನು ಹೆಚ್ಚು ಮಾಡಿಕೊಳ್ಬೇಡಿ. ಉತ್ತಮ ಪರಿಸರ, ಕಲಿಕಾ ವಾತಾವರಣ ಇದ್ದರೆ ಯಾವುದೇ ಶಾಲೆಯಲ್ಲಿದ್ದರೂ ನಿಮ್ಮ ಮಕ್ಕಳು ಉತ್ತಮವಾಗಿ ಕಲಿಯುತ್ತಾರೆ. ಹಾಗೆಯೇ ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲ್ಲ ರಾಜ್ಯ ಸರ್ಕಾರಗಳಾಗಿರ್ಬೋದು, ಎಲ್ಲ ಸರ್ಕಾರಿ ಶಾಲೆಗಳನ್ನು, ಅಂದರೆ 100ಕ್ಕೆ 100 ಸರ್ಕಾರಿ ಶಾಲೆಗಳನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಿದರೆ, ಶಿಕ್ಷಣದ ಮಟ್ಟವನ್ನು, ಕಲಿಕಾ ಮಟ್ಟವನ್ನು ಸುಧಾರಣೆ ಮಾಡಿದ್ರೆ, ಉತ್ತಮವಾಗಿ ಮಾಡಿದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೊರೆ ಹೋಗುವುದು ಪೋಷಕರಿಗೆ ತಪ್ಪುತ್ತದೆ. ಪೋಷಕರಿಗೆ ಶಿಕ್ಷಣದ ಹೊರೆ ಕಡಿಮೆಯಾಗುತ್ತದೆ. ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಡಾಕ್ಟರ್ ಗುರು ಕವಿತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದ.